ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಸೊ ಇವತ್ತಿನ ರೆಸಿಪಿ ಬಂದು ಚಪಾತಿ ಜೊತೆ ವೆಜಿಟೇಬಲ್ ಪಲ್ಯ, ತರಕಾರಿ ಪಲ್ಯ, ಮಿಕ್ಸ್ ಇಂಗ್ರೀಡಿಯೆಂಟ್ಸು. ಇಲ್ಲಿ ಒಂದು 1/4 kg ಬೀನ್ಸು ಸಣ್ಣಗೆ ಹೆಚ್ಚಿರೋದು, ಒಂದೆರಡು ಮೀಡಿಯಮ್ ಸೈಜ್ ಕ್ಯಾರೆಟು, ಒಂದು ಹೀರೆಕಾಯಿ, ಒಂದು ದೊಡ್ಡ ಸೈಜ್ ಆಲೂಗಡ್ಡೆ, ಒಂದು ಮೀಡಿಯಮ್ ಸೈಜ್ ನವಿಲು ಕೋಸು ಅಥವಾ ನಮ್ಮ ಕಡೆ ಗೆಡ್ಡೆ ಕೋಸು ಅಂತ ಹೇಳ್ತೀವಿ. ಜೊತೆಗೆ ಒಂದು 8ರಿಂದ 10 ಬೆಂಡೆಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು. ಇದಿಷ್ಟು ತರಕಾರಿ ಪಲ್ಯಕ್ಕೆ. ಬೇಕಂದರೆ ನೀವು ಬೇರೆ ಏನಾದರೂ ಎಕ್ಸ್ಟ್ರಾ ಮಿಕ್ಸ್ ತರಕಾರಿ ಹಾಕೋದಾದರೂ ಹಾಕ್ಬೋದು. ಬೆಂಡೆಕಾಯಿನ ಹುರಿದು ಮಿಕ್ಸ್ ಮಾಡಬೇಕು, ಅದಕ್ಕೆ ನಾನು ಸಪ್ರೇಟ್ ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಮೀಡಿಯಮ್ ಸೈಜ್ ಆದರೆ 3 ಟೊಮೆಟೊ ಅಥವಾ ದೊಡ್ಡ ಸೈಜ್ ಆದರೆ 2 ಟೊಮೆಟೊ, ಮತ್ತು ಖಾರಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಇದು ಸಾಂಬಾರು ಪುಡಿ ಬಂದು ಮನೆಯಲ್ಲೇ ಮಾಡಿರೋ ಅಂಥದ್ದು. ಇದು 1ರಿಂದ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದು ಅಚ್ಚ ಖಾರದ ಪುಡಿ, ಒಂದು 2ರಿಂದ 2.5 ಅಷ್ಟು ಖಾರ ಇಲ್ಲ, ಹಾಗಾಗಿ ಒಂದು 2ರಿಂದ 2.5 ಟೇಬಲ್ ಸ್ಪೂನ್ ಖಾರದ ಪುಡಿ, ರುಚಿಗೆ ಉಪ್ಪು. ಇದು ಬಂದು ಹುಚ್ಚೆಳ್ಳು ಅಂತ ನಮ್ಮ ಕಡೆ ಹೇಳ್ತಾರೆ. ಸೊ ಇದು ಪಲ್ಯಕ್ಕೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಹುಚ್ಚೆಳ್ಳು. ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಪುಟಾಣಿ ಅಥವಾ ಹುರ್ಗಡ್ಲೆ ತೊಗೊಂಡಿರೋದು. ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಹುಚ್ಚೆಳ್ಳು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ಥರ ಹುರಿಬೇಕು. ಸೊ ಸ್ವಲ್ಪ ಹುರಿಯುವಾಗ ಇದು ಸಿಡಿಯುತ್ತೆ. ಸೊ ಸೌಂಡ್ ಬರುತ್ತೆ ಇದು ಸಿಡಿಯುವಾಗ. ತುಂಬ ಪೂರ್ತಿ ಕಪ್ಪಗೆ ಆಗೋಕ್ಕೂ ಬಿಡಬಾರ್ದು, ಸ್ವಲ್ಪ ಕೆಂಪಾಗೋ ಹಾಗೆ ಹುರಿದ್ರೆ ಸಾಕು. ಸೊ ಬಿಟ್ಟರೆ ನೋಡಿ ಸೌಂಡ್ ಹೇಗೆ ಕೇಳುತ್ತೆ. ಸೊ ಇದು ಸ್ವಲ್ಪ ಸಿಡಿಯುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹಂಗೆ ಫುಲ್ ಸಿಡಿಯೋವರೆಗೂ ಚೆನ್ನಾಗಿ ಬಿಸಿ ಮಾಡಬೇಕು. ಇದು ಇವಾಗ ಬಿಸಿ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ಈ ಹುರಿದಿರೋ ಹುಚ್ಚೆಳ್ಳನ್ನ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನಾವು ಇವಾಗ ಕಡಲೆ ಜೊತೆ ಸೇರಿಸಿ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕಾಗತ್ತೆ. ಸೊ ಇದು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಹುಚ್ಚೆಳ್ಳಿದೆ. ಇದಕ್ಕೆ ನಾನು ಒಂದು 4 ಸ್ಪೂನಷ್ಟು ಕಡಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಯೂಶ್ವಲಿ ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಮಾಡಿ ಇಟ್ಕೊಂಡಿರ್ತೀವಿ. 15 ಡೇಸ್ ಇಟ್ಟರೂ ಏನೂ ಆಗೋಲ್ಲ. ನಾನು ಇಲ್ಲಿ ತೋರಿಸೋದಕ್ಕೋಸ್ಕರ ಇವಾಗ ಮಾಡ್ತಿರೋ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹುರಿದು ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೆ ನೀರು ಹಾಕದೆ ಪುಡಿ ಮಾಡಬೇಕು. ಸೊ ಇದು ಪುಡಿ ಆಗಿದೆ. ಪುಡಿ ಆದಮೇಲೆ ಈ ಥರ ಕಾಣುತ್ತೆ. ನಾನು ಇದನ್ನು ಒಂದು ಬೌಲಲ್ಲಿ ತೆಗೆದು ಇಡ್ತಾಯಿದ್ದೀನಿ. ಇದು ಪಲ್ಯಕ್ಕೆ ಲಾಸ್ಟಲ್ಲಿ ಹಾಕ್ಕೋಬೇಕು. ಈಗ ಹುಚ್ಚೆಳ್ಳು ಹುರಿದಂಥ ಬಾಣಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿ ಲೋಳೆ ಇರುತ್ತೆ. ಸೊ ಲೋಳೆ ಇರೋದ್ರಿಂದ ಪಲ್ಯದಲ್ಲಿ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಇದು ಲೋಳೆ ಹೋಗೋವರೆಗೂ ಬೆಂಡೆಕಾಯಿನ ಇಟ್ಕೋಬೇಕು. ಇವಾಗ ಬೆಂಡೆಕಾಯಿ ಹುರಿದಿರೋದಾಗಿದೆ. ಸೊ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಕುಕ್ಕರ್ ಇಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು 10 ಹೆಸರು ಕರಿಬೇವು, ಕಟ್ ಮಾಡಿಕೊಂಡ ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಮಾಡಿಕೊಳ್ಳೋಣ. ಈರುಳ್ಳಿ ಇವಾಗ ಕೆಂಪಗಾಗಿದೆ. ಇದಕ್ಕೆ ಹೆಚ್ಚಿಟ್ಟಿದ್ದಂಥ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಕಟ್ ಮಾಡಿರುವಂಥ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು ಅಂದರೆ ನವಿಲು ಕೋಸು ಇದಿಷ್ಟು ಸೇರಿಸ್ತಾ ಇದ್ದೀನಿ. ಅಂದರೆ ನಾನು ಕಟ್ ಮಾಡಿರೋದ್ರಲ್ಲಿ ಹೀರೆಕಾಯಿ ಮತ್ತು ಬೆಂಡೆಕಾಯಿ 2 ಬಿಟ್ಟು ಬಾಕಿ ಎಲ್ಲ ತರಕಾರಿನೂ ಸೇರಿಸ್ತಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಬೇಗ ಮೆತ್ತಗಾಗುತ್ತೆ.
ಸೊ ಈ 3 ತರಕಾರಿ ಸ್ವಲ್ಪ ದಪ್ಪ ಗಟ್ಟಿ ಇರುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕು. ಪಾತ್ರೆಯಲ್ಲಿ ಕೂಡ ನಾವು ಒಗ್ಗರಣೆ ಮಾಡ್ಕೋಬೋದು. ಸೊ ಪಾತ್ರೆಯಲ್ಲಿ ಒಗ್ಗರಣೆ ಮಾಡೋದಾದರೆ ನಾವು ಬೇಯೋವರೆಗೂ ಬಿಡಬೇಕು. ನನಗೆ ಕುಕ್ಕರಲ್ಲಿ ಹಾಕಿರೋದ್ರಿಂದ ಇಷ್ಟು ತರಕಾರಿನ ಫಸ್ಟ್ ಹಾಕಿ ಆದಷ್ಟು ಮೇಲೆ ಹಾಕಿ ಹಾಗೆ ಲಿಡ್ ಕ್ಲೋಸ್ ಮಾಡ್ತೀನಿ. ಸೊ ಅದು ಸ್ಟೀಮಲ್ಲೇ ಕುಕ್ ಆಗುತ್ತೆ. ಸೊ ಇವಾಗಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ನವಿಲುಕೋಸು 4 ಸೇರಿಸಿದ್ದೀನಿ. ಇದನ್ನು 1-2 ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ಇದಕ್ಕೆ ನಾನು ಮುಂಚೆನೇ ತೋರಿಸಿದಷ್ಟು ಖಾರದ ಪುಡಿ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1.5 ಟೇಬಲ್ ಸ್ಪೂನು ಸಾಂಬಾರು ಪುಡಿ, ಜೊತೆಗೆ ರುಚಿಗೆ ಉಪ್ಪು. ನೀವು ರುಚಿಗೆ ಟೇಸ್ಟ್ ಉಪ್ಪು ಹಾಕಿ ಇದನ್ನು ಹಾಕಿ ಇದ್ರ ಮೇಲೆ 1 ಬಟ್ಲು ಹಸಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು, ಹಸಿ ತೆಂಗಿನಕಾಯಿ, ಹಸಿ ಕೊಬ್ಬರಿ ಅಂತೀವಲ್ಲ ಅದು. ಇದ್ರ ಮೇಲೆ ಹೀರೆಕಾಯಿ, ಕಟ್ ಮಾಡಿ ಇಟ್ಕೊಳ್ಳೋಂಥ ಬೆಂಡೆಕಾಯಿ ಉದ್ದಿರೋದು. ಸೊ ಅದ್ರ ಮೇಲೆ ನಾನು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದು ಹುಚ್ಚೆಳ್ಳು ಮತ್ತು ಹುರ್ಗಡ್ಲೆ ಹಾಕಿ ಪೌಡರ್ ಮಾಡಿದ್ವಲ್ಲ ಆ ಪೌಡರ್ ಸೇರಿಸ್ತಾ ಇದ್ದೀನಿ. ಪಲ್ಯ ಸ್ವಲ್ಪ ಬರೀ ಚಪಾತಿ ರೊಟ್ಟಿಗೆ ಅಂತ ಅಂದರೆ ನೀವು ನೀರು ಜಾಸ್ತಿ ಸೇರಿಸ್ಬಾರ್ದು. 1 ಟೀ ಕಪ್ ಸೇರಿಸಿದ್ರೆ ಸಾಕು. ಇಲ್ಲ ನಮಗೆ ಸ್ವಲ್ಪ ತೆಳು ಬೇಕಂದರೆ 1.5-2 ಕಪ್ಪಷ್ಟು ನೀರು ಸೇರಿಸಿದ್ರು ನಡೆಯುತ್ತೆ. ನಾನಿಲ್ಲಿ 2 ಟೀ ಕಪ್ಪಷ್ಟು ನೀರು ಸೇರಿಸಿದ್ದೀನಿ. ಸೊ ಇದನ್ನ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೇ ವಿಸಲ್ ಸಾಕು. ಯಾಕಂದರೆ ತುಂಬ ಸಣ್ಣಗೆ ಕಟ್ ಮಾಡಿರೋದ್ರಿಂದ ಒಂದೇ ವಿಸಲ್ಗೆ ತರಕಾರಿ ಕಂಪ್ಲೀಟ್ ಬೇಯುತ್ತೆ. ಸೊ 1 ವಿಸಲ್ ಹಾಕ್ಸೋಣ. ಇವಾಗ ವಿಷಲ್ ಆರಿದೆ. ಸೊ ಇದನ್ನು ಓಪನ್ ಮಾಡಿ ಇದನ್ನು ಕಂಪ್ಲೀಟ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋಣ. ಇದು ಇವಾಗ ಮಿಕ್ಸ್ ಆಯಿತು. ಇದನ್ನು ಚಪಾತಿ ಜೊತೆ ಸರ್ವ್ ಮಾಡೋಣ. ನಾನು ಈ ವೆಜಿಟೇಬಲ್ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಪಲ್ಯಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ. ಸೊ ಚಪಾತಿ ಮತ್ತು ವೆಜಿಟೇಬಲ್ ತರಕಾರಿ ಪಲ್ಯ ರೆಡಿ ಆಯಿತು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.